ಬದುಕು ಪವಿತ್ರ ಆಗಬೇಕಾದರೆ ಸಂತನಾಗಬೇಕಾದರೆ ಇಷ್ಟು ಮಾಡು. ಸವಿ ಮಾತು ಬಾಯಲ್ಲಿ, ಮಾತಿನೊಳಗೆ ಒಂದಿಷ್ಟು ಮಧುರ ಇರಬೇಕು. ಸತ್ವಿಚಾರ ತಲೆಯಲ್ಲಿ, ಸತ್ಕಾರ್ಯ ಕೈಯಲ್ಲಿ, ಪ್ರೇಮ ಎದೆಯಲ್ಲಿ ಇಷ್ಟಿದ್ರೆ ಸಾಕು, ನೀನು ಸಂತನಾಗುತ್ತಿ. ಚಿಕ್ಕದಾದ ಕತೆ ಹೇಳುತ್ತೇನೆ. ಬ್ರಾಹ್ಮಣ ದೇವತನದು. ಅವನಿಗೆ ಅಭ್ಯಾಸವಾಗಿತ್ತು. ಅವನ ಮನೆಯಲ್ಲಿ ಹೊಸ ಸಾಮಾನು ತಂದಾಗ, ಅವನ ಮನೆಯಲ್ಲಿ ಹೊಸ ಅಡುಗೆ ಆದಾಗ ಎಲ್ಲರಿಗಿಂತ ಮೊದಲು ಭಗವಂತನಿಗೆ ಅರ್ಪಿಸುತ್ತಿದ್ದರು. ಅದರ ನಂತರ ಮನೆಯವರು ಉಪಯೋಗಿಸುತ್ತಿದ್ದರು, ತಿನ್ನುತ್ತಿದ್ದರು. ಬ್ರಾಹ್ಮಣನ ಪತ್ನಿ ಇದರಿಂದ ಸಿಡಿಮಿಡಿಗೊಳ್ಳುತ್ತಿದ್ದಳು. ಹೇಳುತ್ತಿದ್ದಳು, ನಿಮ್ಮದೇನು ಈ ಅಭ್ಯಾಸ? ಪ್ರತಿ ಬಾರಿ ನೀವು ಅಡುಗೆಯನ್ನು ಭಗವಂತನಿಗೆ ಅರ್ಪಿಸುತ್ತಿದ್ದೀರಿ. ಪ್ರತಿ ಬಾರಿಯೂ ನೀವು ಅಲ್ಲಿಗೆ ಕೊಂಡು ಹೋಗುತ್ತೀರಿ. ಕೆಲವೊಮ್ಮೆ ಆದರೂ ನಾವು ಕೂಡ ತಿನ್ನಬಹುದಲ್ಲವೇ? ಒಂದು ದಿನ ಬ್ರಾಹ್ಮಣ ದೇವತನ ಮನೆಯಲ್ಲಿ ಸ್ವಾದಿಷ್ಟವಾದ ಲಡ್ಡು ತಯಾರಿಸಿದರು. ನೋಡುವಾಗಲೇ ತುಂಬಾ ರುಚಿ ಇದ್ದ ಹಾಗೆ ಕಾಣಿಸುತ್ತಿತ್ತು. ಬ್ರಾಹ್ಮಣ ದೇವತನ ಪತ್ನಿ ಲಡ್ಡುವಿನ ರುಚಿಯನ್ನು ಮೊದಲು ನೋಡಲು ಬಯಸಿದಳು. ಆಗ ಬ್ರಾಹ್ಮಣ ದೇವತ ಅಡುಗೆ ಮನೆಗೆ ತಲುಪಿದರು. ಅವನು ಹೇಳಿದ, ಬೇಡ, ನೀನು ತಟ್ಟೆಯಲ್ಲಿ ಶೃಂಗಾರಿಸು. ಮಂದಿರಕ್ಕೆ ಕೊಂಡು ಹೋಗುತ್ತೇನೆ, ಭಗವಂತನಿಗೆ ಅರ್ಪಿಸುತ್ತೇನೆ. ಅದರ ನಂತರ ನೀನು ತಿನ್ನಬಹುದು. ಬ್ರಾಹ್ಮಣನ ಪತ್ನಿಗೆ ತುಂಬಾ ಸಿಟ್ಟು ಬಂತು. ಅವಳು ಹೇಳಿದಳು, ಒಳ್ಳೆಯದು, ಇದೇ ಮಾತಾಗಿದ್ದರೆ ಇದೇ ಆಗಲಿ. ನೀವು ತಟ್ಟೆ ಹಿಡಿದುಕೊಂಡು ಹೋಗಿ. ಇವತ್ತು ಭಗವಂತನಿಗೆ ತಿನ್ನಿಸದೆ, ಭಗವಂತನಿಗೆ ಅರ್ಪಿಸದೆ ವಾಪಸ್ ಬರಬೇಡಿ. ನಾನು ನೋಡುತ್ತೇನೆ ಭಗವಂತ ಹೇಗೆ ತಿನ್ನುತ್ತಾನೆ, ಆ ಕಲ್ಲಿನ ಮೂರ್ತಿ ಹೇಗೆ ತಿನ್ನುತ್ತದೆ. ಬ್ರಾಹ್ಮಣ ದೇವತೆ ಹೇಳಿದ, ಸರಿ, ನೀನು ತಟ್ಟೆಯನ್ನು ಶೃಂಗಾರಿಸು. ತಟ್ಟೆ ಶೃಂಗಾರಿಸಿದಳು, ಲಡ್ಡು ಶೃಂಗಾರಿಸಿದಳು. ಬ್ರಾಹ್ಮಣ ದೇವತ ಕೊಂಡು ಹೋಗಿ ಮಂದಿರ ತಲುಪಿದರು. ಭಗವಂತನ ಮೂರ್ತಿ ಎದುರು ತಟ್ಟೆಯನ್ನು ಇಟ್ಟರು ಮತ್ತು ಕಾಯುತ್ತಾ ಕುಳಿತರು. ಭಗವಂತನ ದರ್ಶನವಾಗಲಿ. ಭಗವಂತನೊಡನೆ ಪ್ರಾರ್ಥನೆ ಮಾಡಲಾರಂಭಿಸಿದರು. ಇವತ್ತಿನ ಮಾತು ನನ್ನ ಗೌರವದ ಮೇಲೆ ಬಂದಿದೆ. ಮಾತುಗಳು ನನ್ನ ಭಕ್ತಿಯ ಮೇಲೆ ಬಂದಿದೆ. ನನ್ನ ಭಕ್ತಿಯಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದು. ಪ್ರಭು, ಹೆಂಡತಿಯ ಮಾತುಗಳಿಂದ ಬೇಸತ್ತಿದ್ದೇನೆ. ಅವಳಿಗೆ ಅನಿಸುತ್ತಿದೆ, ನೀವು ಸ್ವೀಕರಿಸುವುದಿಲ್ಲ. ನೀವು ಬನ್ನಿ, ಸ್ವೀಕರಿಸಿ. ಆಗ ಅವಳು ನಂಬುವಳು. ಸಂಕಲ್ಪ ಮಾಡಿ ಕುಳಿತ. ಭಗವಂತ ಬಾರದೇ ಇದ್ದರೆ ನಾನು ತಟ್ಟೆಯನ್ನು ಇಲ್ಲಿಂದ ಅಲ್ಲಾಡಿಸುವುದಿಲ್ಲ, ನಾನು ಇಲ್ಲಿಂದ ಎದ್ದೇಳುವುದಿಲ್ಲ. ಆಸನ ಮಾಡಿ ಕುಳಿತರು. ಅರ್ಧ ಗಂಟೆ, 1 ಗಂಟೆ, 1.5 ಗಂಟೆ, 2 ಗಂಟೆ. ಭಗವಂತ ಬರಲಿಲ್ಲ. ನೊಣಗಳು ಬಂದವು, ಶಬ್ದವನ್ನು ಮಾಡುತ್ತಿದ್ದವು. ಊರಿನ ಎಲ್ಲ ಜನರಿಗೆ ವಿಷಯ ತಿಳಿಯಿತು. ಪಂಡಿತ್ ಜಿ ಅವರು ಇವತ್ತು ಭಗವಂತನು ಬಂದ ಮೇಲೆಯೇ ಎದ್ದೇಳುವರು. ಮಂದಿರದಲ್ಲಿ ಜನಸಂದಣಿ ಹೆಚ್ಚಾಯಿತು. ನೊಣಗಳು ಹಾರುತ್ತಿದ್ದವು ಲಡ್ಡುಗಳ ಮೇಲೆ. ಪಂಡಿತ್ ಜಿಯು ಆಸನದಿಂದ ಎದ್ದು ನೊಣಗಳನ್ನು ಓಡಿಸಲು ಪ್ರಾರಂಭಿಸಿದರು. ಸಿಟ್ಟು ಬರಲಾರಂಭಿಸಿತು. ಇದೇನಿದು? ವಾಪಸ್ ಬಂದು ಕುಳಿತರು. ಇರುವೆಗಳ ಸಾಲು ಕಾಣಿಸಿತು. ಇರುವೆಗಳು ಬಂದವು. ಅದಕ್ಕೂ ಕೂಡ ಪರಿಮಳ ಬರುತ್ತಿತ್ತು. ಹೋಗುವ, ಲಡ್ಡು ತಿನ್ನುವ. ಪಂಡಿತ್ ಜಿ ಅವುಗಳನ್ನು ದೂರ ಮಾಡಲು ಪ್ರಾರಂಭಿಸಿದರು. ನಾಯಿಗಳಿಗೆ ಸುಗಂಧ ಬರಲಾರಂಭಿಸಿತು. ಅವುಗಳು ಕೂಡ ಮಂದಿರದ ಹೊರಗೆ ಒಟ್ಟುಗೂಡಿದವು. ಬೊಗಳುವ ಶಬ್ದ ಬರಲಾರಂಭಿಸಿತು. ಬಿಕಾರಿಗಳು ಇದ್ದರು, ಅವರು ಕೂಡ ಜಮಾಯಿಸಿದರು. ಹೋಗುವ ಸಹೋದರ, ಇವತ್ತು ತುಂಬಾ ಸ್ವಾದಿಷ್ಟವಾದ ಪ್ರಸಾದ ಸಿಗುವುದು. ಒಬ್ಬ ಬಿಕಾರಿಯಿಂದ ತಡೆಯಲು ಸಾಧ್ಯವಾಗಲಿಲ್ಲ. ಅವನು ಮಂದಿರದ ಮೆಟ್ಟಲುಗಳನ್ನು ಹತ್ತಿ ಬಂದ. ತಟ್ಟೆಯಲ್ಲಿದ್ದ ಲಡ್ಡು ತೆಗೆದುಕೊಳ್ಳುವವನಿದ್ದ. ಪಂಡಿತ್ ಜಿ ಅವರ ಜಾಗದಿಂದ ಎದ್ದರು. ಕೋಪ ಬರುತ್ತಿತ್ತು. ಅವನ ಕೆನ್ನೆಗೆ ಒಂದು ಬಾರಿಸಿದರು. ಮೂರ್ಖ ಮನುಷ್ಯ, ಕಾಣುವುದಿಲ್ಲ ನಿನಗೆ? ಭಗವಂತನಿಗಾಗಿ ಇಟ್ಟಿದ್ದೇನೆ. ಭಗವಂತ ಬರುವನು, ತಿನ್ನುವನು. ಬಿಕಾರಿ ಎದರಿ ಓಡಿ ಹೋದ. ಸಂಜೆಯಾಗುತ್ತಾ ಬಂತು. ರಾತ್ರಿಯ 8:30, 9 ಗಂಟೆ ಆಗುತ್ತಾ ಬಂತು. ಆದರೆ ಭಗವಂತ ಬರಲಿಲ್ಲ. ಜನಸಂದಣಿ ಕೂಡ ಕಡಿಮೆಯಾಯಿತು. ಇಲ್ಲಿ ಏನೂ ನಡೆಯುವುದಿಲ್ಲ, ನಾವು ಹೋಗುವ ಎಂದು ಹೊರಟರು. ಪಂಡಿತ್ ಜಿಗೆ ಕೋಪ ಬಂತು. ತಟ್ಟೆಯನ್ನು ಎತ್ತಿದರು. ಮಂದಿರದ ಹೊರಗೆ ಬಂದರು. ಮೆಟ್ಟಲುಗಳನ್ನು ಇಳಿದರು. ನೆಲದಲ್ಲಿ ಎಲ್ಲ ಲಡ್ಡುಗಳನ್ನು ಬೀಳಿಸಿದರು ಮತ್ತು ಬಡಬಡಿಸುತ್ತಿದ್ದರು. ಇಷ್ಟು ದಿನದಿಂದ ಪ್ರಾರ್ಥನೆ ಮಾಡುತ್ತಿದ್ದೇನೆ, ಸೇವೆ ಮಾಡುತ್ತಿದ್ದೇನೆ, ಭಕ್ತಿ ಮಾಡುತ್ತಿದ್ದೇನೆ. ಇವತ್ತು ನನ್ನ ಮಾತು ಕೇಳಿಸಿದರೆ ಏನಾಗುತ್ತಿತ್ತು? ಮನೆಗೆ ಹೋದರೆ ಪತ್ನಿ ಲೆಚ್ಚರು ಕೊಡುತ್ತಾಳೆ. ಮನೆಗೆ ತಲುಪಿದ ಹಾಗೆ ಪತ್ನಿಯು ತಯಾರಿದ್ದಳು ಚುಚ್ಚು ಮಾತುಗಳಿಂದ. ನೋಡಿದೆಯಾ, ತಿಂದರ ಭಗವಂತ, ಇಡೀ ದಿನ ವ್ಯರ್ಥ ಮಾಡಿದ್ದೀರಿ. ನಾನು ಮೊದಲೇ ತಿಂದಿದ್ದರೆ ಏನಾಗುತ್ತಿತ್ತು? ತುಂಬಾ ಮಾತು ಕೇಳಿಸಿದಳು. ಪತ್ನಿಯು ಮಲಗಲು ಹೋದಳು. ಪಂಡಿತ್ ಜಿಯು ಮಲಗಲು ಹೋದರು. ಕನಸಿನಲ್ಲಿ ಭಗವಂತ ಬಂದ. ಭಗವಂತ ಸ್ವಪ್ನದಲ್ಲಿ ಕಾಣಿಸಿದರು. ಹೇಳಲಾರಂಭಿಸಿದರು, ನಿನ್ನ ಲಡ್ಡು ತುಂಬಾ ಒಳ್ಳೆದಿತ್ತು,
ತುಂಬ ಸ್ವಾದಿಷ್ಟವಾಗಿತ್ತು. ಯಾಕೆ ಇಷ್ಟೊಂದು ಕಾಯಿಸಿದೆ ನಿನ್ನ ಲಡ್ಡು ತಿನ್ನಲು? ಪಂಡಿತ್ಜಿ, ನನಗೆ ನೊಣವಾಗಿ ಬರಬೇಕಾಯಿತು, ಕೆಲವೊಮ್ಮೆ ಇರುವೆಯಾಗಿ ಬರಬೇಕಾಯಿತು, ಕೆಲವೊಮ್ಮೆ ಬಿಕಾರಿಯಾಗಿ ಬಂದೆ. ನೀನು ಮುಟ್ಟಲು ಬಿಡಲಿಲ್ಲ. ರಾತ್ರಿ ಹೋಗಿ ಲಡ್ಡು ತಿನ್ನಬೇಕಾಯಿತು. ಲಡ್ಡು ತಾಜಾ ಇರಲಿಲ್ಲ, ಆದರೆ ನಾನು ತಿನ್ನಬೇಕಾಯಿತು. ಅದು ಕೂಡ ಮಣ್ಣಿನಲ್ಲಿ ಬಿದ್ದಿತ್ತು, ಮಣ್ಣು ಅಂಟಿಕೊಂಡಿತ್ತು. ಮೊದಲೇ ತಿನ್ನಿಸಬೇಕಿತ್ತು. ಭಗವಂತ ಅದನ್ನೆಲ್ಲ ಹೇಳಿದ ನಂತರ ಪಂಡಿತ್ಜಿಯ ಕಣ್ಣು ತೆರೆಯಿತು. ಸ್ವಪ್ನದಿಂದ ಜಾಗೃತರಾದರು. ಅವರ ಕೂಡ ಇದ್ದ ಭ್ರಮೆಯ ಜೀವನ, ಅದರಿಂದ ಕೂಡ ಜಾಗೃತರಾದರು. ಅದು ಕೂಡ ಒಡೆದು ಹೋಯಿತು. ಅವರಿಗೆ ಅರ್ಥವಾಯಿತು, ಪ್ರತಿ ಮನುಷ್ಯ, ಪ್ರತಿಯೊಂದು ಜೀವಿಯಲ್ಲಿ, ಪ್ರಕೃತಿಯ ಪ್ರತಿಯೊಂದು ಕಣದಲ್ಲಿ ಭಗವಂತನಿದ್ದಾನೆ. ನನ್ನಲ್ಲಿ ದೇವರು, ನಿನ್ನಲ್ಲಿ ದೇವರು, ಎಲ್ಲರಲ್ಲಿ ದೇವರು ವಾಸವಾಗಿದ್ದಾರೆ. ಮಾಡಿ ಎಲ್ಲರ ಪ್ರೀತಿ, ಯಾರೂ ಪರಕೀಯರಲ್ಲ. ಈ ಚಿಕ್ಕದಾದ ಕತೆ ತುಂಬ ದೊಡ್ಡ ಪಾಠವನ್ನೇ ಕಲಿಸುತ್ತದೆ. ಎಲ್ಲರಿಗೆ ಸಹಾಯ ಮಾಡುತ್ತಾ ಇರೋಣ, ನಗುವನ್ನು ಹಂಚಿ ಬಾಳೋಣ. ಎಲ್ಲ ಕಡೆ ಈಶ್ವರನಿದ್ದಾನೆ ಮತ್ತು ನಾವು ಪರರಿಗೆ ಒಳ್ಳೆಯದನ್ನು ಬಯಸಿ ಬೇಡಿದ್ದೇ ಆದರೆ ಭಗವಂತ ಖಂಡಿತ ಅನುಗ್ರಹಿಸುತ್ತಾನೆ. ಅವರು ನಮ್ಮ ಸುತ್ತಮುತ್ತಲಿನಲ್ಲಿರುವರು. ಸ್ನೇಹಿತರೆ, ನಾವೆಲ್ಲರೂ ದೃಢ ನಿಶ್ಚಯ ಮಾಡೋಣ. ಭಗವಂತನ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲಿ, ಪ್ರತಿಯೊಬ್ಬರಲ್ಲಿ ಈಶ್ವರನನ್ನು ಕಾಣಲು ಪ್ರಯತ್ನಿಸೋಣ. ನಿಮಗೆ ಸರಿಯೆಂದು ಅನಿಸಿದರೆ ಲೈಕ್ ಬಟನ್ ಒತ್ತಿ ನಿಮ್ಮ ಒಪ್ಪಿಗೆಯನ್ನು ತಿಳಿಸಿ. ಪಾಸಿಟಿವ್ ಆಗಿರೋಣ. ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ. ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ನೀವು ಹೊಸಬರಾದರೆ ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ. ಸದಾ ನಗುನಗುತ್ತಾ ಇರಿ.